ನಮ್ಮ ಮನುಷ್ಯನಾಗ ಎಲ್ಲ ಶಕ್ತಿ ಅದ, ಇಲ್ಲ ಅಂತ ಭಾವಿಸಬಾರದು. ಇಲ್ಲೇನು ದೇವ್ರೇನು ಕೊಟ್ಟಾನ ಅನ್ನಬಾರ್ದು. ಬರೇ ಮಣ್ಣು ಕೊಟ್ಟಾನ, ಬರೇ ಮಣ್ಣು ಕೊಟ್ಟಿಲ್ಲ, ಒಳಗೆ ಸಂಪತ್ತಿಟ್ಟಾನ, ನಾವು ತಕ್ಕೋಬೇಕಷ್ಟೆ. ಬರೇ ದೇಹ ಕೊಟ್ಟಿಲ್ಲ, ಬರೇ ಮನಸ್ಸು ಕೊಟ್ಟಿಲ್ಲ, ಅದೇ ಮನುಷ್ಯನಾಗ ಅದ್ಭುತ ಸಂಪತ್ತ ಇಟ್ಟಾನ, ಜ್ಞಾನ ಸಂಪತ್ತ, ಸೌಖ್ಯ ಸಂಪತ್ತ ಇಟ್ಟಾನ, ತಕ್ಕೋಬೇಕಲ್ಲ. ಯಾರಿಗೆ ಕೊಟ್ಟಿಲ್ಲ ಹೇಳಿ? ಹೊರಗಿನ ಭೂಮಿ ಸ್ವಲ್ಪ ಹೆಚ್ಚು ಕಡಿಮೆ ಇರಬಹುದು, ಒಳಗಿನ ಭೂಮಿ ಯಾರಿಗಿಲ್ಲ? ಎಲ್ಲರಿಗೂ ಅದು. ಹೊರಗಿನ ಭೂಮಿ ಬೇಕಾದಷ್ಟಿತ್ತು, ನಾವು ಸಂಖ್ಯೆ ಹೆಚ್ಚು ಮಾಡಿ ಕಡಿಮೆ ಮಾಡ್ಕೊಂಡೀವಿ ಅಷ್ಟು. ಅಲ್ಲೇ ಮೊದಲು ಒಂದು 10 ಕೋಟಿ 15 ಕೋಟಿ ಇದ್ದರು, ಮಸ್ತಾಗಿದ್ದರು ಭಾರತ ದೇಶದಾಗ. 120 ಕೋಟಿ ಈಗ. ಅದಕ್ಕೆ ಕೊರತೆ, ಭೂಮಿ ಕೊರತೆ ಎಲ್ಲ, ಸಂಖ್ಯೆ ಹೆಚ್ಚಾಗಿ ಕೊರತೆ ಅಷ್ಟೇ. ಕಡಿಮೆ ಆಗಬೇಕು. ಭೂಮಿ ಅದ್ಭುತದ, ಎಲ್ಲ ಅದ. ಏನು ಸ್ವರ್ಗ ಅಂತ ಕರೀತೇವೋ ಆ ಸ್ವರ್ಗವೇ ಈ ಭೂಮಿಯೊಳಗದೆ. ಆದರೆ ಇಲ್ಲಿ 2 ಕೆಲಸ ಮಾಡಬೇಕು. ಭೂಮಿಯನ್ನು ಚೆನ್ನಾಗಿ ಉಳಬೇಕು, ಆ ಬಳಿಕ 2ನೇದ್ದು ಪ್ರೇಮವನ್ನು ಹರಬೇಕು ಈ ಜಗತ್ತಿನಾಗ. ಒಳಗೆ ಪ್ರೇಮ ಬೆಳಿಬೇಕು, ಹೊರಗೆ ಧಾನ್ಯ ಬೆಳಿಬೇಕು. 2 ಮಿಶ್ರ ಆದರೆ ಭೂಮಿ ಸ್ವರ್ಗವಾಗ್ತದೆ. ಹಂಗೆ ಒಕ್ಕಲು ಮುದ್ದೈ ಎಷ್ಟು ಚೆನ್ನಾಗಿ ಹೇಳ್ತಾನೆ. ಒಬ್ಬ ಒಕ್ಕಲು ಮಾಡವ ಹಿಂಗೆ ಹೇಳ್ತಾನೆ. ಎಲ್ಲೇನು ಯಾವ ಓದಿಲ್ಲ, ಬಿಟ್ಟಿಲ್ಲ, ಶಾಸ್ತ್ರ ಇಲ್ಲ, ವೇದ ಇಲ್ಲ, ಪುರಾಣ ಇಲ್ಲ, ವಚನ ಓದಿಲ್ಲ, ಏನು ಮಾಡಿಲ್ಲ. ಆದರೆ ಎಂಥ ಮನುಷ್ಯ ಬೆಳಿಬೇಕು. ಒಳಗೆ ದ್ವೇಷ ಬೆಳಿಬಾರದು, ಪ್ರೇಮ ಬೆಳಿಬೇಕಷ್ಟೆ. ಎದೆಯೊಳಗೆ ದ್ವೇಷದ ಮುಳ್ಳು ಬೆಳಿಬಾರದು, ಪ್ರೇಮದ ಹೂವ ಬೆಳಿಬೇಕು. ಹೌದಲ್ಲ? ಒಳಗೆ ತಿರಸ್ಕಾರದ ಬೆಳಿಬಾರದು, ಒಳಗೆ ಮಾಧುರ್ಯದ ಬೆಳೆಯನ್ನು ಬೆಳಿ, ಮಧುರತೆ. ಅಂಥ ಮಾಧುರ್ಯವನ್ನು ನಾನು ಬೆಳೆದೆ ಅಂತ ಒಕ್ಕಲು ಮುದ್ದಯ್ಯ ಆತ ಹೇಳ್ತಾನೆ. ಮನಸ್ಸು ಸ್ವಚ್ಛ ಮಾಡೋದು ಬಹಳ ದೊಡ್ಡದು. ಭಾವ ಸ್ವಚ್ಛ ಮಾಡಬೇಕು. ಭಾವದಲ್ಲಿ, ಭಾವ ಅನ್ನುವ ಭೂಮಿಯೊಳಗೆ ಏನೇನು ಕಸ ಅದ, ಏನೇನು ಅವು ಇವು ಬೆಳೆದಾವ, ಮುಳ್ಳು ಗಂಟೆಗಳು ಬೆಳೆದಾವ, ಕಲ್ಲು ಅಂಥವಿಂಥವು ಹರಿವ್ಯಾವ, ಇದನ್ನೆಲ್ಲ ತೆಗಿಬೇಕು. ಹೆಂಗೆ ಈ ಭೂಮಿಯಾಗ ಕಲ್ಲ ಅವು ಇವು ಎಲ್ಲ ಆಗಿಲ್ಲೇನು, ಅದ್ರಾಗ ಏನು ಬೆಲೆನೇ ಇಲ್ಲ, ಹಂಗಾಗಿ ಬಿಟ್ಟಿರ್ತದೆ. ಹಾಗೆ ನಮ್ಮ ಮನಸ್ಸು, ನಮ್ಮ ಹೃದಯ, ಅಂತರಂಗ, ಆ ಭೂಮಿಯೊಳಗೆ ಏನೇನೋ ಬಿದ್ದದ, ಬೆಳಿಬಾರ್ದೆಲ್ಲ ಬೆಳೆದದ, ಅದನ್ನೆಲ್ಲ ತೆಗಿಬೇಕಲ್ಲ. ಅದರಾಗ ಕಾಮನೆಗಳು ಬೆಳೆದಾವ, ವಿಪರೀತ ಚಿಂತೆಗಳು ಬೆಳೆದಾವ, ಮನಸ್ಸು ದೌರ್ಬಲ್ಯ ಬೆಳೆದದ. ನೋಡಿಲ್ಲ 3 ನಾವೀಗ ಇಷ್ಟೆಲ್ಲ ಬೆಳೆದದ. ಅದರ ಕೂಡ ಇನ್ನೊಂದು ಬೆಳೀತಾ ಅದ. ಏನದು? ದ್ವೇಷ, ತಿರಸ್ಕಾರ. ಎಷ್ಟದು ಬೆಳೆದು ಬಿಟ್ಟದೆ. ಈ ಭೂಮಿಯಾಗ ತಿರಸ್ಕಾರ ಇರೋ ತಕ ಮನಸ್ಸು ಸಂತೋಷ ಪಡೋದು ಹೆಂಗೆ? ಜಾಲಿಗೆ ಜಾಲಿನೇ ಬೆಳೆದ ಬಳಿಕ ನೀವು ಕಬ್ಬು ಹೆಂಗೆ ಬೆಳೆಯೋರು? ಸಕ್ರೆ ಹೆಂಗೆ ತೆಗೆಯೋರು? ಹೆಂಗೆ ಸಾಧ್ಯ? ಜಾಲಿ ಅದು ಹಂಗೆ ಮನುಷ್ಯನಾಗ ತಿರಸ್ಕಾರದ ಜಾಲಿ ಬೆಳೀತು ಅಂದರೆ ಬಂದವ್ರನ್ನ ಹಿಂಗೆ ಕಾಲಿಟ್ರೆ ಕಾಲಿಗೆ ಚುಚ್ಚೋದು, ಕೈ ಇಟ್ಟರೆ ಕೈಗೆ ಚುಚ್ಚೋದು. ಹಿಂಗೆ ಭೂಮಿ ಬಂತು ಅಂದರೆ, ಇಂಥದ ಮನಸ್ಸು ತಯಾರಾದರೆ ಜಗತ್ತಿನಾಗ ಏನು ಮಾಡಲಿಕ್ಕಾಗ್ತದೆ ಹೇಳಿ? ನೀವು ಬಾಗಿಲ ತೆಗೆದ್ರಿ ಮನೆಯವರು ಕೆಟ್ಟ ಮುಖ ಮಾಡ್ಕೊಂಡು ನಿಂತಿದ್ರು ಅಂದರೆ ಅಲ್ಲೇನು ಸೌಖ್ಯ ಬೆಳೆಯೋದದು ಹೇಳಿ? ಹೆಂಗೆ ಬೆಳೀತದೆ?
ಅಥವಾ ಅವರು ಬಹಳ ಆನಂದವಾಗಿದ್ದರು, ಎಲ್ಲ ಅಡುಗೆ ಮಾಡಿಕೊಂಡು ಇನ್ನು ಬರ್ತಾರೆ ಯಜಮಾನರು ಅಂತ ತಿಳ್ಕೊಂಡು ಅಷ್ಟು ಪ್ರೇಮದಿಂದ ಎಲ್ಲ ತಯಾರು ಮಾಡಿ ಕುಂತಿದ್ರು. ಇವಾಗ ಕುಡ್ದು ಬಂದ, ಏನು ಇವಾಗೇನು ಅರ್ಥ ಏನಾಗ್ತದೆ ಹೇಳಿ? ಹಾಲಿನ ಮತ್ತು ಆಲ್ಕೋಹಾಲದ ವ್ಯತ್ಯಾಸ ಹೆಂಗೆ ಗೊತ್ತಾಗ್ತದೆ ಹೇಳಿ? ಹೇಳಿ, ಅವರು ಅಷ್ಟು ಪ್ರೇಮದಿಂದ ಅಡುಗೆ ಮಾಡಿದ್ದರ ರುಚಿ ಹೆಂಗೆ ಗೊತ್ತಾಗ್ತದೆ ಹೇಳಿ? ಅದು ಗೊತ್ತಾಗಬೇಕಾದ್ರೆ ಒಂದಿಷ್ಟು ಹೃದಯ ಬೇಕಾಗ್ತದೆ. ಹಂಗೆ ಭಗವಂತಿ ಜಗತ್ತಿನಾಗ ಏನೇನೋ ಮಾಡಿ ಇಟ್ಟಿದಾನ, ಅದನ್ನು ಅನುಭವಿಸಬೇಕಾದರೆ ಒಂದಿಷ್ಟು ಸ್ವಚ್ಛತಾ ಬೇಡೇನು ಮನುಷ್ಯನಾಗ? ಎಲ್ಲವನ್ನ ತಿರಸ್ಕಾರ ಮಾಡ್ಕೋತು ಹೋದರೆ ಜೀವನ ಹಾಳಾಗ್ತದೆ. ಮಂದಿ ಜೀವನನೂ ಹಾಳು ಮಾಡ್ತೇವೆ, ನಮ್ಮದು ಹಾಳು ಮಾಡ್ಕೋತೀವಿ. ಈಗ 2 ಪುಷ್ಪ ಇಟ್ಟಾರೆ, ಏನು 2 ಇಟ್ಟಾರೆ, ಹಿಂಗಂದ್ರೆ ಏನು ಹೇಳಿ? ತಂದವ್ರಿಗೆ ಹೆಂಗಾಗಬೇಡ, ಇಟ್ಟವ್ರಿಗೆ ಹೆಂಗಾಗಬೇಡ, ನನಗರೇ ಹೆಂಗಾಗಬೇಡ. ಅವು ಹೂ ಅಂತವ ಎಂಥವನು ಮುಂದಿಟ್ಟೆಪ್ಪ. ನನ್ನ ಓದು ದೇವರ ತಲೆಗಿಟ್ರೆ ದೇವರ ಸಹಿತ ಒಲಿತಿದ್ದ ಈ ಮನುಷ್ಯ. ಅನುಭವಿಸಕ್ಕೆ ಬರಬೇಕು. ಹೂವನ್ನು ಅನುಭವಿಸೋದು ಮಹತ್ವದ್ದು. ಎಷ್ಟು ಹೂ ಹಾಕೋತೀವಿ ಮಹತ್ವದ್ದಲ್ಲ. ಈಗ ಮಾಡೋದಲ್ಲ, ದೊಡ್ಡ ಹೂವಿನ ಹಾರ ತರ್ತಾರೆ. 4 ಮಂದಿ ಈಚೆ ಕಡೆ ಹಿಡಿತಾರೆ, 4 ಮಂದಿ ಆಚೆ ಕಡೆ ಹಿಡಿತಾರೆ. ಅದರಾಗ ಒಂದರೆ ಹೂವಿನ ವಾಸನ ನೋಡ್ತಾರೆ, ವಾಜ್ಯ ಎಷ್ಟದ ಅಂತ ನೋಡ್ತಾರೆ ಅಷ್ಟೆ. ನೋಡೋರ್ಗೆ ಅದೇ ಆನಂದ, ಚಪ್ಪಾಳೆ ಹಾಕ್ತೇವೆ. ಯಾಕೆ? ವಾಜ್ಯದ ಅಂತ ಹಾಕ್ತೇವೆ. ಹೂವಿನ ಕಡೆ ಯಾರೂ ನೋಡಿಲ್ಲ. ಹೂ ಅಂತವ ಯಾಕೆ ನಮ್ಮನಿಲ್ಲಿ ತಂದಿಟ್ರಿ? ಒಬ್ಬರೇ ಇಷ್ಟು ಜನ ಅದಾರ, ಒಬ್ಬರೇ ನಮ್ಮ ಕಡೆ ನೋಡಿದ್ದು. ಏನು ಮಾಲ 10,000 ಬಿದ್ದಿರಬೇಕು. ಹೂ ಎಲ್ಲಿದಾವ? 10,000 ಅಂತ ಉಳಿತೇವಿನ ಎಲ್ಲ ಕಡೆ ಹೇಳ್ಕೊತ ಹೋದರು 10,000ದ್ದು ಅದು ಹೂ ಗೊತ್ತಿಲ್ಲ. 10,000. ಹಿಂಗಾದ್ರೆ ಜೀವನ ಹೆಂಗೆ ಸುಂದರ ಆಗ್ತದ? ಹೆಂಗೆ ಸುಂದರ ಆಗ್ತದೆ? ನೋಡಿದ್ದನ್ನು ನೋಡಿ ಸಂತೋಷ ಪಡಬೇಕು, ಮುಟ್ಟೆ ಸಂತೋಷ ಪಡಬೇಕು, ಕೇಳೇ ಸಂತೋಷ ಪಡಬೇಕು, ಜಗತ್ತಿನಲ್ಲಿ ಬದುಕಿ ಸಂತೋಷ ಪಡಬೇಕು. ಹಂಗೆ ಅದಕ್ಕೆ ತಿರಸ್ಕಾರ ಇದ್ದರೆ ಆಗೋದಿಲ್ಲ. ಇರ್ಬೋದು. ಈಗ ನೀವು ಕೆಂಪ, ನಾನು ಕಪ್ಪ, ನನ್ನ ತಿರಸ್ಕಾರ ನೀವು ಮಾಡಿದರೆ ನಿಮಗರೆ ಏನು ಸಂತೋಷ? ಏನು ನಿಮ್ಮ ಕೆಂಪು ಹೆಚ್ಚಾತ? ನನ್ನ ಕಪ್ಪೇನು ಕಡಿಮೆ ಆತ? ಸುಮ್ಮನೆ ತಿರಸ್ಕಾರ. ನಂದು ನನಗೆ, ನಿಮ್ಮದು ನಿಮಗೆ. ಯಾಕೆ? ಒಂದು ಗಿಡ ಇತ್ತು, ಗಿಡದಾಗ ಹಕ್ಕಿಗಳಿದ್ದು, 1-2 ಕುಟುಂಬ ಇದ್ದು, ಬಹಳ ಚಲೋ ಇದ್ದು. ಒಂದು ಕಾಗೆ ಕುಟುಂಬ, ಗೊತ್ತಾಯ್ತಲ್ಲ, ಕಾಗೆ ಕುಟುಂಬ. ಒಂದು ಕೋಗಿಲ ಕುಟುಂಬ, 2 ಕುಟುಂಬ ಇದ್ದು. ಅವು 2 ಅಲ್ಲೇ ಕೂತಿದ್ದು, ಇವು 2 ಇಲ್ಲೇ ಕೂಡ್ತಿದ್ದು. ಬಹಳ ಚಲೋ ಇದ್ದು 2. ಇದೊಂದು ಟೊಂಗಿಯೊಳಗೆ, ಅದೊಂದು ಟೊಂಗಿಯೊಳಗೆ ಇದು ಮನಿ ಮಾಡಿತ್ತು. ಅವು 2 ದಾರಿ ಕಾಯ್ತಿದ್ದು. ಇದು ಮನಿ ಮಾಡಿದ ಬಳಿಕ ನಮ್ಮ ತತ್ತಿ ಇಡಬೇಕು ಅಂತ ಅವು ದಾರಿ ಕಾಯ್ತಿದ್ದು. ಹೆಂಗೆ ಇರ್ತದೆ, ಮಜಾ ಇರ್ತದೆ ಜೀವನ. ಅವಾಗ ಇನ್ನೂ ಬಹಳ ಮೊದಲಿನ ಕಾಲ. ಇದು ಇಲ್ಲಿ ಕೂತಿತ್ತು, 2 ಕೂತಿದ್ದು, ಅಲ್ಲಿ ಅವು 2 ಕೂತಿದ್ದು. ಅವಾಗ ಕೋಗಿಲ ಹೇಳ್ತು, ಏನು ನಿನಗೆ ಹಾಡಕ್ಕೆ ಬರಂಗಿಲ್ಲ, ಏನು ಧ್ವನಿ, ಕೆಟ್ಟ ಧ್ವನಿಯಪ್ಪ ನೀನು, ನನಗಂತೂ ನಿನ್ನ ಮುಖ ನೋಡಬಾರ್ದು ಅನ್ನಿಸ್ತದ ಅಂತು. ಯಾವುದು? ಕೋಗಿಲ. ಅವಾಗ ಕಾಗೆ ಹೇಳ್ತು, ಅಲ್ಲೋ ಧ್ವನಿ ಅಷ್ಟ ಚಲೋ ಇರಬಾರ್ದು, ಒಂದಿಟ್ಟು ಎದಿನೂ ಚಲೋ ಇರಬೇಕು. ನನ್ನ ನೋಡಿ ನಿನಗೆ ಯಾಕೆ ತ್ರಾಸು? ನನ್ನ ಧ್ವನಿ ಕೇಳಿ ನಿನಗೆ ಯಾಕೆ ತ್ರಾಸು?
ನಿನ್ನ ಧ್ವನಿ ಕೇಳೋದಕ್ಕೆ ನಿನ್ನ ಸಮೀಪ ಬಂದ ನಾ ಇಲ್ಲಿ ಮನೆ ಮಾಡಿದರೆ ನನ್ನ ತಿರಸ್ಕಾರ ಮಾಡ್ತೀಯಲ್ಲೋ. ನನ್ನ ಕಪ್ಪಿರಬಹುದು, ನನ್ನ ಧ್ವನಿ ಕೆಟ್ಟಿರಬಹುದು, ಆದರೆ ನಿನ್ನ ಧ್ವನಿ ಕೇಳಿ ಆನಂದ ಪಡಕ್ಕೆ ನಾ ಬಂದಿದ್ದಿಲ್ಲ. ನನ್ನ ಎದಿ ಚಲೋನೋ ನಿನ್ನ ಎದಿ ಚಲೋನೋ ನೋಡು ಅಂತ ಹೇಳಿ. ಕಾಗೆ ನನ್ನ ಬಣ್ಣ ಚಲೋ ಇಲ್ಲ, ನಿಂದು ಹಂಗೆ ಕಪ್ಪ, ನಿನ್ನ ಧ್ವನಿ ಭಾರಿ ಅದ, ನನಗೆ ಧ್ವನಿ ಕೊಟ್ಟಿಲ್ಲ ದೇವರು. ಆದರೆ ಧ್ವನಿ ಇನ್ನೊಬ್ಬರದು ಚಲೋ ಇದ್ದರೆ ಕೇಳಿ ಅನುಭವಿಸುವಂಥ ಮನಸ್ಸು ಕೊಟ್ಟಾನ ದೇವರು. ನಮಗೆ ಮನೆ ಕಟ್ಟಕ್ಕಾಗಿಲ್ಲ, ಆದರೆ ಚಲೋ ಮನೆ ಕಟ್ಟಿದವರು ಮನೆ ನೋಡಿ ಆನಂದ ಪಡಕ್ಕೆ ಕೊಟ್ಟಾನೆಲ್ಲ ಸಾಕಲ್ಲ, ಇನ್ನೇನು ಹೇಳಿ. ಎಷ್ಟು ಚೆನ್ನಾಗಿ ಅದಕ್ಕೆ ಅದು ಹೇಳ್ತು ಯಾವುದು ಕಾಗೆ, ಹಂಗೆ ಮಾಡಬೇಡೋ, ನಾನು ನಿನ್ನ ತತ್ತಿ ರಕ್ಷಣೆ ಯಾಕೆ ಮಾಡ್ತೀನಿ ಗೊತ್ತೇನು? ನಿನ್ನಂಥ ಹಾಡುಗಾರರು ಹುಟ್ಟುತ್ತಾರೆ, ಹುಟ್ಟಲಿ ಅಂತ ನಾನು ಮಾಡೋದು. ಮೌನವಾಗಿ ನಿನ್ನ ತತ್ತಿ ರಕ್ಷಣೆ ಮಾಡಿ ಅವು ದೊಡ್ಡ ಆದ ಬಳಿಕ ಹೊರಗೆ ಹಾಕ್ತೇನೆ. ಯಾಕೆ ಕಾಗೆ ಹಂಗೆ ಆಗಬಾರದು ಅಂತ ಹೊರಗೆ ಹಾಕ್ತೇನೆ. ನಾನು ತಿರಸ್ಕಾರ ಮಾಡೋದಿಲ್ಲ, ಉಪಯೋಗ ಆಗ್ತದೆ. ನಿಸರ್ಗಕ್ಕೆ ನಿಮ್ಮಂಥವ್ರು ಬೇಕು, ನಾವು ರಕ್ಷಣೆ ಮಾಡ್ತೇವೆ, ನೀವು ಹಾಡ್ತಾ ಇರ್ರಿ. ಯಾವುದೋ ಕಾಗೆ, ಅದಕ್ಕೆ ಕಾಗೆ ಬಹಳ ಸುರಕ್ಷಿತ. ಕೊನೆಗೆ ಹೇಳ್ತಾರೆ ಕಾಗೆ ಮುಟ್ಲಿಲ್ಲ ಅಂತ. ಅಂದ್ರೆ ದೇವ್ರ ಕಡೆ ಕಳಿಸ್ಬೇಕಾದ್ರೂ ಕಾಗೆನೇ ಬೇಕು. ಕಾಗೆ ಮುಟ್ಟುತ್ತೋ ಮುಕ್ತ ಆದ ಹೆಂಗದೆ. ಮತ್ತು ಅದು ಅದಕ್ಕೂ ಬರಲಾರ್ದಂತ ಜಗತ್ತು ಹೇಳ್ತದೆ. ಆದರೆ ಅದು ಎಷ್ಟು ಚಲೋ ಅದ, ಎಷ್ಟು ಮನಸ್ಸು ಸ್ವಚ್ಛ ಮನಸ್ಸು ಅದ. ಅಂಥದ ಕೋಗಿಲಕ್ಕೆ ನೀ ಹಾಡ್ಕೋತಿರು, ನಿನ್ನ ಮಕ್ಕಳನ್ನ ನಾನು ರಕ್ಷಣೆ ಮಾಡ್ಕೋತಿರ್ತೆ. ನಿನ್ನ ಧ್ವನಿ ಕೇಳಿ ನನಗೆಷ್ಟು ಸಂತೋಷ ಆಗ್ತದೆ, ನನ್ನ ಪರಿಶ್ರಮ ಮರೆತು ಹೋಗ್ತದೆ. ನೀನು ಹಾಡು, ನಾನು ಕೇಳ್ತೆ. ಅವಾಗ ಕೋಗಿಲಕ್ಕೆ ಗೊತ್ತಾಯಿತು ನನಗಿಂತ ಇವ ಶ್ರೇಷ್ಠದಾನ. ಅಂದಿನಿಂದ ಎಲ್ಲಿ ಕಾಗೆಗಳದಾವ ಅಲ್ಲೇ ಕೋಗಿಲಗಳು, ಎಲ್ಲಿ ಕಾಗೆಯೋ ಅಲ್ಲೇ ಕೋಗಿಲ. ಯಾಕೆ ಮರಿ ಅಲ್ಲೇ ಮಾಡಬೇಕಲ್ಲ, ಅಲ್ಲೇ. ಹಾಗೆ ನಾವು ಬದುಕಬೇಕು ಜಗತ್ತಿನಾಗ. ನಮಗಿಂತ ಬೇರೆ ಜನ ಇರಬೇಕಲ್ಲ, ಇರ್ತಾರೆ. ನಮಗಿಂತ ಚಂದ ಇರ್ತಾರೆ, ನಮಗಿಂತ ಶ್ರೀಮಂತ ಇರ್ತಾರೆ, ನಮಗಿಂತ ಬಲಾಢ್ಯ ಇರ್ತಾರೆ, ನಮಗಿಂತ ಬುದ್ಧಿವಂತರ ಇರ್ತಾರೆ, ನಮಗಿಂತ ಬೇರೆ ವಿಚಾರ ಮಾಡೋರು ಇರ್ತಾರೆ. ಎಲ್ಲ ತಿರಸ್ಕಾರ ಮಾಡ್ಕೋತ ಹೋದ್ರೆ ಹೆಂಗೆ? ಜಗತ್ತಿನಾಗ ಬದುಕೋದು ಹೇಗೆ? ಕಾಗಿ ನೆನಪಿರ್ಬೇಕು. ಕಾಗಿ ಎಲ್ಲರೂ ಹಾಡಲಿ, ಎಲ್ಲರೂ ಕುಣಿಲಿ, ನಾನು ನೋಡಬೇಕು ಅಷ್ಟೆ. ನೋಡಿ ಆನಂದ ಪಡಬೇಕು. ಒಂದು ಕಾಗಿ ಎಷ್ಟು ಅದ್ಭುತ. ತಿರಸ್ಕಾರ ಇದು ಮನಸ್ಸಿನ ಕಸ. ಇದು ಅಲ್ಲಿ ಬೆಳೆದಂಥ ಕಲ್ಲ ಮುಳ್ಳ ಇದ್ದಂಗೆ, ರಟಗೋಳಿ ಬೆಳೆದಂಗೆ, ಜಾಲಿ ಬೆಳೆದಂಗೆ ಇಲ್ಲ, ಏನಿಲ್ಲ. ಕೆಟ್ಟ ಒಣ ಜಾಲಿ ಮುಳ್ಳು ಎಲ್ಲ ಕಡೆ ಒಬ್ಬರನ್ನ ಬರ್ಕೊಡ್ದಲ್ಲ ಒಳಗೆ. ಹಂಗೆ ಕೆಲವು ಜನ ನಾವು ಇರೋದಿಲ್ಲೇನು, ಇಲ್ಲಾಕೆ ಕೂತಿ ಹೇಳು ಅಂತ, ಮಾತಾಡಿದ್ರೆ ಇಲ್ಲಾಕೆ ಮಾತಾಡ್ತೀವಿ ಹೋಗು ಅಂತ, ನಿನ್ನ ಮುಖ ನೋಡಬಾರ್ದು ಅಂತೆ. ಎಲ್ಲರೂ ಬಿಟ್ಟರೆ ಮುಖ ಇವಂದು ಹೆಂಗೆ ಆಗ್ತದೆ ಅದು ನೋಡಬೇಕಲ್ಲ. ಜಗತ್ತೇ ಕೈ ಬಿಟ್ಟರೆ ಗತಿ ಏನು? ಎಷ್ಟು ಚಂದದ ಜಗತ್ತು ನೋಡಿ ಕಲಿಬೇಕು. ನಮಗಿಂತ ಶ್ರೀಮಂತರು ನಿಮ್ಮನ್ನು ನೋಡಿ ಕಲಿಯೋ, ಆನಂದ ಪಡೋ. ನಮಗಿಂತ ಶ್ರೀಮಂತರು, ನಮಗಿಂತ ಬುದ್ಧಿವಂತರು, ನಮಗಿಂತ ಒಳ್ಳೆಯ ವಿಚಾರವಾದಿಗಳು, ನಮಗಿಂತಲೂ ಶ್ರೇಷ್ಠರು ನೋಡುವಂಥ ಮನಸ್ಸ ಇತ್ತು ಅಂದರೆ ನಮ್ಮಷ್ಟು ಶ್ರೇಷ್ಠರು ಯಾರು? ಒಕ್ಕಲು ಮುದ್ದಯ್ಯ. ಮನಸ್ಸು ಸ್ವಚ್ಛ ಬೆಳೆಸಬೇಕು. ಸುಂದರವಾದ ಮನಸ್ಸನ್ನು ಹೆಂಗೆ ತಯಾರ ಮಾಡು. ಜಗತ್ತಿನಾಗ ಇರೋದು ಎಲ್ಲ
ನನ್ನಷ್ಟೇ ನಿಮಗೆ ಬರೋದಿಲ್ಲ, ನಿಮ್ಮಷ್ಟೇ ನನಗೆ ಬರೋದಿಲ್ಲ. ಈಗ ನಾನು ಮ್ಯಾಲೆ ಕೂತೇನೆ, ನಿಮ್ಮ ಲಗ್ನದಾಗ ನಾವು ಕೆಳಗೆ ಕುಂಡಿರ್ತೇವೆ, ನೀವು ಮ್ಯಾಲೆ ಕೂತಿರ್ತೀರಿ. ಆದರೆ ಇಬ್ಬರು ಇಳಿಬೇಕನ್ನೋದನ್ನು ಮರಿಬಾರ್ದು ಅಷ್ಟೆ. ನಾನು ಇಳಿಬೇಕು, ಅವರು ಇಳಿಬೇಕು. ಆದ್ದರಿಂದ ಏರಾಗ ಸುಮ್ಮನೆ ಇರೋದು, ಇಳಿಯಾಗ ಸುಮ್ಮನೆ ಇಳಿಯೋದು ಅಷ್ಟೆ. ಜಗತ್ತಿನಾಗ ಎಲ್ಲ ಬೇಕಾಗ್ತದೆ, ಸ್ವಲ್ಪ ಅದು ಬೇಕು, ಇದು ಬೇಕು, ಎಲ್ಲ ಬೇಕು. ಎಲ್ಲ ಒಂದೇ ಆದರೆ ಗತಿ ಏನು ಹೇಳಿ? ಎಲ್ಲರೂ 5 ಫೂಟ, 1 ಇಂಚ್ ಹೆಚ್ಚಿಲ್ಲ, 1 ಇಂಚ್ ಕಡಿಮೆ. ಎಲ್ಲರೂ ಕೆಂಪು ಬಣ್ಣ ಬಳದಂಗೆ ಹೇಳಿ. ಎಲ್ಲರೂ ನಡೆದ್ರಂದ್ರೆ ಎಲ್ಲರೂ ಒಂದೇ ಸಲಕ್ಕೆ ನಡೆಯೋದು ಜಗತ್ತಿನಾಗೆಲ್ಲ. ಕುಂತ್ರಂದ್ರೆ ಎಲ್ಲರೂ ಕುಂತೇ ಬಿಡೋದು. ಹಿಂಗಾದ್ರೆ ಹುಚ್ಚಾಗ್ತದೆ ಜಗತ್ತು. ಒಬ್ಬರು ಹಾಡ್ತಿರಬೇಕು, ಒಬ್ಬರು ಕೇಳ್ತಿರ್ಬೇಕು. ಎಲ್ಲರೂ ಹಾಡಕ್ಕೆ ಶುರು ಮಾಡಿದರೆ ಕೇಳೋರು ಯಾರೋ ಹೇಳಿ? ಸುಮ್ಮನೆ ಒಬ್ಬರು ಶಿವ ಪಾರ್ವತಿ ಕುಣಿತಿರಬೇಕು, ಭಕ್ತರು ನೋಡ್ತಿರು. ಪುರಾಣದಾಗ ಬರ್ದಾರ, ಭಾಳ ಚಂದ ಬರ್ದಾರ. ಶಿವ ಕುಣಿತಿದ್ದ ಅಂತ, ಉಳಿದವರೆಲ್ಲ ನೋಡ್ತಿದ್ರಂತ. ಶಿವನನ್ನು ಕುಣಿಸಿ ನೋಡ್ತಿದ್ರು. ಇದು ಹೇಳಿ ಎಷ್ಟು ಮಸ್ತ್ ಬರ್ದಾರ, ಬಹಳ ಜಾಣ ವ್ಯಾಸ. ದೇವ್ರಂದ್ರೆ ಏನು ಮಾಡ್ತಾನೆ? ಕುಂತಿಲ್ಲ, ಮಲಗಿಲ್ಲ. ದೇವರು ಕ್ರಿಯಾಶೀಲದಾನ. ಜಗತ್ತು ಕೆಲಸ ಮಾಡ್ಕೋತದಾನ, ಹಕ್ಕಿಯಾಗಿ ಹಾಡ್ತಾ ಇರ್ತಾನ, ಇಲ್ಲೇನು ನವಿಲಾಗಿ ಕುಣಿತಾ ಇರ್ತಾನ, ಗಾಳಿಯಾಗಿ ಬೀಸ್ತಾ ಇರ್ತಾನ. ದೇವರೇನು ಸುಮ್ಮನೆ ಮಲಗ್ಯಾನೇನು? ಹಂಗದೆ ಈ ಕಾರ್ಯಗಳ ಮಧ್ಯದಲ್ಲಿಯೇ ಸಂತೋಷದ ಪೈರ ಬರೋದದ, ಆಗ ಬೆಳೆಯೋದು. ಆದ್ದರಿಂದಲೇ ಒಕ್ಕಲ ಮುದ್ದಯ್ಯ ಹೇಳ್ದ, ನಿಮಗೆ ಸುಖ ಬರಬೇಕಾಗಿತ್ತಂದ್ರೆ, ಉಂಡು ಸುಖಿಯಾಗಬೇಕಾಗಿದ್ದರೆ ಎದೆಯಾಗ ತಿರಸ್ಕಾರ ಇರಬಾರದು. ಪ್ರೇಮ ಅನ್ನೋದೊಂದು ಬೀಜ ಬಿತ್ತಬೇಕಲ್ಲೇ. ಮಧುರತೆ ಅನ್ನೋದೊಂದು ಬೀಜ ಬಿತ್ತಬೇಕು. ಅದು ಬೆಳಿಬೇಕು, ವಿಕಾಸ ಆಗಬೇಕು. ಒಂದೇ ದಿವಸಕ್ಕೆ ಬೆಳೆಯೋದಿಲ್ಲ. ಇಂದ ನಾವು ಬಿತ್ತದೇವಿ, ಇಂದ ಬೆಳೆ ಬರ್ತದಂತಲ್ಲ. ಅದಕ್ಕೊಂದಿಷ್ಟು ನೀರು ಹಾಕೋದು ಅಂದ್ರೆ ಏನು? ಸತ್ಸಂಗವೇ ನೀರ. ಈಗೇನದ ನಡೆದದಲ್ಲ, ನೀರು ಹಾಕೋದು. ಸುಮ್ಮನೆ ಒಂದಿಷ್ಟು ನೀರು ಹಾಕೋತ ಅದಕ್ಕೆ ಪೋಷಣ ಮಾಡೋದು. ನೀರು ಹಾಕೋತ ಇದ್ದರೆ ಒಳಗೆ ಈ ಪ್ರೇಮ ಅಥವಾ ವಿಶ್ವಾಸ, ಶ್ರದ್ಧೆ ಅಂತೇನದ, ಈ ಬೀಜ ಒಡಿತದೆ. ಒಳಗಿನಿಂದ ಒಂದಿಷ್ಟು ಬರ್ತದೆ, ಒಂದು ಬದು ಬರ್ತದೆ, ಸಸಿ ಬರ್ತದೆ. ಆ ಬಳಿಕ ಬೆಳೆದು 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 ಒಂದು ವಿಶಾಲವಾದ ಪ್ರೇಮದ ವೃಕ್ಷ ತಯಾರಾಗ್ತದೆ. ಅದರಾಗ ಸಂತೋಷ, ಜ್ಞಾನ, ಸ್ವಾತಂತ್ರ್ಯ, ಮುಕ್ತಿ ಅಂತೇನು ಕರೀತೇವೆ, ಅದರ ಹಣ್ಣುಗಳು ತಯಾರಾಗ್ತವ. ಇದು ಒಕ್ಕಲತನ, ಒಳಗೆ ಮಾಡುವ ಒಕ್ಕಲತನ. ಎಷ್ಟು ಚೆನ್ನಾಗಿದೆ. ಅದಕ್ಕೆ ಮೊದಲನೇ ಕೆಲಸ ಏನು ಅಂದರೆ, ಈ ಮುಳ್ಳು ಬೆಳೆಗೊಡಬಾರದು. ಬಹಳ ಅದು ಬಿತ್ತೋಕ್ಕಿಂತ ಮೊದಲಿದು. ಇದರಾಗ ಬಿತ್ತಿದ್ರೆ ಏನೂ ಉಪಯೋಗ ಆಗೋದಿಲ್ಲ. ಎಷ್ಟು ತಿರಸ್ಕಾರ ಮಾಡೋ ಮನುಷ್ಯಾಗ ನಾವು ಏನು ಹೇಳಿದ್ರಿ? ಏನು ಯಾರ ಬುದ್ಧ ಬಂದು ಹೇಳಿದ್ರು ಅಷ್ಟದ, ಕಪಿಲರು ಬಂದು ಹೇಳಿದ್ರು ಅಷ್ಟದ, ಪತಂಜಲರು ಹೇಳಿದ್ರು ಅಷ್ಟದ, ಬಸವಣ್ಣವ್ರು ಹೇಳಿದ್ರು ಅಷ್ಟೆ. ಕೆಟ್ಟ ಮನಸ್ಸು. ಅವೇನು ಹೇಳ್ತಾನೆ ಬಿಡು ಅಂತ, ನೀ ಏನು ಹೇಳ್ತಿ ಬಿಡು ಅಂದ್ರೆ ಅವ್ರು ಅಂತಾರೆ ಅಷ್ಟೆ. ಇನ್ನೇನು ಅದ್ರಾಗ ಐತೆ? ಅದ್ರಾಗ ಏನಂತ? ಎಲ್ಲರೂ ಬಂದಿದ್ದು ಭಾರತ ದೇಶಕ್ಕೆ, ಈ ಭೂಮ್ಯಾಗ ಅತಿಥಿಗಳಾಗೇ ಬಂದಿರೋದು. ಯಾರು ಮಾಲೀಕರಾಗಿ ಬಂದಾರೇನು? ಯಾರೇ ಸ್ವಂತ ಎಲ್ಲ ನಿರ್ಮಾಣ ಮಾಡಿಕೊಂಡು ಬಂದಾರೇನು? ಬಂದಾರೆ, ತಮಗೆ ಶಕ್ಯ ಆದಷ್ಟು ಮಾಡ್ಯಾರ. ನನಗೆ ಒಬ್ಬಗ ಎಲ್ಲ ಕಟ್ಟಕ್ಕಾಗ್ತದೇನು? ನೀವೆಲ್ಲ ಇರೋದರಿಂದ ಒಂದು ಊರು ಕಟ್ಟಿರಿ, ಒಂದು ದೇಶ ಕಟ್ಟಿರಿ. ಕಟ್ಟಿದ ಬಳಿಕ ನಾವೆಲ್ಲ ಬಂದೇವಿ. ಕಟ್ಟಿದ್ದನ್ನು ನೋಡಿ ಅನುಭವಿಸ್ತೀವಿ ಅಷ್ಟೇ ಅಲ್ಲವೇ? ತಿರಸ್ಕಾರ ಯಾಕೆ? ಎಲ್ಲ ಬೇಕು. ಒಂದು ಸಲ ಹಿಂಗೆ ಒಂದು ಘಟನಾ ನಡೀತು.
ಘಟನಾ ಅಂದ ಕೂಡಲೇ ಎಲ್ಲರೇ ನಡೀತಾವಂತಲ್ಲ, ನಮ್ಮ ಸುತ್ತಮುತ್ತ ನಡೀತಿರ್ತಾವೆ. ಅವೇ ಘಟನಾ, ಅವಕ್ಕೆ ಪೌರಾಣಿಕ ರೂಪ ಕೊಡ್ತಾರೆ. ಸುಮ್ಮನೆ ಘಟನಾ. ಒಂದು ಬೆಳೀತಿತ್ತು ಒಂದು ಗಿಡ, ಅದು ಬೆಳೆದು 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 ದೊಡ್ಡದಾಯಿತು. ಹೂವು ಹಣ್ಣು ಎಲ್ಲ ಬಂತು. ಆವಾಗ ಮ್ಯಾಗೇನು ಕಾಯಿ ಇತ್ತಲ್ಲ, ಅದಕ್ಕೆ ಅನ್ನಿಸ್ತು, ನನ್ನಂಥವ ಯಾರು ಅಂತ. ಇದಕ್ಕೆ ಕಾಯಿಗೆ ಚಲೋ ಕಾಯಿ ನೋಡಿದರೆ ಹಾದಿಗೆ ಹೋಗೋರು ಅದನ್ನು ಎತ್ತಬೇಕು, ತಿನ್ನಬೇಕು ಅನ್ನಿಸ್ತದೆ. ದೇವರ ಸಹಿತ ಹಿಂಗೆ ಹೋಗ್ತಾ ಇದ್ದರೆ ದೇವರು ಆ ಕಾಯಿಯನ್ನು ನೋಡಿ ಇದನ್ನು ಪಡಿಬೇಕು ಅನ್ನಿಸ್ತಂತ. ಅಷ್ಟು ಸುಂದರ ಆಗಿತ್ತು ಕಾಯಿ. ಅದಕ್ಕೆ ಅನ್ನಿಸ್ತು, ನನ್ನಂಗೆ ಯಾರದಾರ ಜಗತ್ತಿನಾಗ. ಕೆಳಗೆ ನೋಡ್ತು, ಅದರ ಮಗ್ಲ ಎಲೆಗಳು. ಅದು ಅಂತೂ ಇದ್ಯಾವ ಎಲೆ ಅಂತ, ಕೆಟ್ಟ ಹಸಿರ ಹಿಂಗೆ ಮುಖ ಮಾಡಿಕೊಂಡು ಕುಂತದ. ಇದ್ಯಾವುದು ನನ್ನ ಹತ್ರ ಇವ್ಯಾಕೆ ಅಂತು. ಎಲೆಗಳಿಗೆ ಎಲೆ ಮೊದಲ ಇದ್ದು, ಇದು ಈಗ ಬಂದಿತ್ತು ಅಷ್ಟೆ. ಇದು ಕಥೆ, ನಿಸರ್ಗದ ಕಥೆಗಳಿವೆಲ್ಲ. ಆವಾಗ ಬಹಳ ತಿರಸ್ಕಾರ ಮಾಡ್ತು ಹಣ್ಣ. ಆ ಬಳಿಗೆ ಸುಮ್ಮನೆ ಮತ್ತಿಷ್ಟು ಕೆಳಗೆ ನೋಡ್ತು. ಅದು ಅಂತೂ ಏನಿದೆಲ್ಲ, ಇದರಾಗ ನಾ ಅದೀನಿ ಅನ್ನೋದೇ ಇದು ಮನಸ್ಸಿಗೆ ಸಂತೋಷ ಕೊಡೋದಲ್ಲ. ಇದರಿಂದ ಪಾರಾಗಬೇಕು ಅನ್ನಿಸ್ತು, ಸ್ವತಂತ್ರ ನಾನು. ಆವಾಗ ಕೆಳಗೆ ಎಲೆ ಇತ್ತಲ್ಲ, ಅದು ಹೇಳ್ತು, ಹಂಗನ್ಬೇಡು, ನಿನ್ನ ಒಳಗಿರೋ ರಸ ನಾನೇ ತಯಾರು ಮಾಡಿದ್ದು. ಹಿಂಗದು ನಾನು ಅಂತೂ ಎಲೆ ನೋಡು, ನಾ ಹೆಂಗೆ ಕೆಲಸ ಮಾಡೀನಿ. ಸೂರ್ಯನಿಂದ ಬೆಳಕ ತಗೊಂಡು ಮಸ್ತಾಗಿ ಅಡುಗೆ ಮಾಡಿದ ರಸ ನಿನ್ನೊಳಗೆ ಹಾಕೇನಿ. ನೀ ಯಾರು? ನಾನು ಅಂತು. ಎರಡು ಶುರು ಆಯ್ತು ಜಗ. ಆ ಬಳಿಕ ಅದರ ಕೆಳಗೆ ಒಂದು ಟೊಂಗೆತ್ತು, ಎಲೆ ಹತ್ಕೊಂಡಿತ್ತಲ್ಲ, ಅದು ಅಂತೂ ನಾನು ಅದೇನಿಲ್ಲೇ, ನಿಮಗೂ ಆಸರ ಅವಗೂ ಆಸರ, ನಾನೇ ಇರದಿದ್ರು ಬಿದ್ದು ಹೊಕ್ಕಿದ್ರಿ ಅಂತು. ಅದು ಇವೆಲ್ಲ ನಾ ಶ್ರೇಷ್ಠ ಅಂತ. ಯಾವುದು? ಹಣ್ಣ. ನಾ ಶ್ರೇಷ್ಠ ಅಂತ ಎಲೆ. ನಿಮ್ಮಿಬ್ಬರಿಗೆ ಆಧಾರ ನಾನು ಅಂತ ತಿಳ್ಕೊಂಡು ಅದು ಟೊಂಗೆ. ಬುಡ ಅಂತೂ ಅಲ್ರಿ, ನಿಮ್ಮನ್ನೆಲ್ಲ ಹೊತ್ತಾವ ನಾನು. ನೀವು ಬರೋಕ್ಕಿಂತ ಮೊದಲು ಇರಾವ ನಾನೇ. ನೀವು ಮನೆ ಬಂದವರು. ನಾ ಇಷ್ಟು ವರ್ಷ 50 ವರ್ಷ ಆಯಿತು ಕಷ್ಟಪಟ್ಟು ನಿಮ್ಮನ್ನು ಹೊತ್ತಿ ನಿಂತೇನೆ. ನಿಮ್ಮಂಥವ್ರು ಬಂದಾರ ಹೋಗ್ಯಾರ. ನೀವು ಶ್ರೇಷ್ಠ ಅಂತ ಹೊಗಳ್ಕೋತೀರಲ್ಲ, ನಿಮ್ಮನ್ನೆಲ್ಲ ಹಿಡ್ದ ನಾನು ಅಂತು. ಆವಾಗ ಕೆಳಗೆ ಬೇರಿದ್ದುವಲ್ಲ ಅವು ಒಂದು, ಮತ್ತು ನೀವೇ ಶ್ರೇಷ್ಠ ಆದ ಬಳಿಕ ನಮ್ಮದೇನು ಕೆಲಸ? ನಾವು ಕತ್ತಲಾಗ ನಿಂತ್ಕೊಂಡು ಕಷ್ಟಪಟ್ಟು ಎಲ್ಲೆಲ್ಲೇ ಹುಡುಕಾಡಿ ಆ ನೀರ ಈ ನೀರ ಆ ಕಸ ಈ ಕಸ ಎಲ್ಲ ಹಿರ್ಕೊಂಡು ನಾವು ಯಾರಿಗೆ ಕಾಣದಂಗೆ ಒಳಗೆ ಕುಂತು ಇಷ್ಟು ಕೆಲಸ ಮಾಡ್ತೇವೆ. ಇವರೆಲ್ಲ ತಾವು ಅಂತ ಹೇಳ್ತಾರೆ. ಅದಕ್ಕೆ ನಮಗೆ ಅವರಿಗೆ ಆಗೇ ಬರೋದಿಲ್ಲ. ಅದಕ್ಕೆ ಅವರೇ ಶ್ರೇಷ್ಠ, ನಾವು ಕನಿಷ್ಠ ಅಂತ ತಿಳ್ಕೊಂಡು ಕೆಲಸ ಬಿಟ್ಟು ಬೇರೆ ಮ್ಯಾಗ ಅಲಗಾಡಕ್ಕೆ ಶುರುವಾದವು. ಅವು ಒಳಗಿಂದ ಏನೂ ಬರಲಿಲ್ಲ, ಕೆಳಗಿಂದ. ಆವಾಗ ಗೊತ್ತಾಯಿತು ಯಾರು ಯಾರನ್ನ ತಿರಸ್ಕಾರ ಮಾಡಬಾರದು.
ಹಣ್ಣ ಎಲೆಯನ್ನು ತಿರಸ್ಕಾರ ಮಾಡಬಾರದು, ಎಲೆ ಕಾಂಡನ್ನು ತಿರಸ್ಕಾರ ಮಾಡಬಾರದು, ಕಾಂಡ ಬೇರನ್ನು ತಿರಸ್ಕಾರ ಮಾಡಬಾರದು, ಬೇರ ಮ್ಯಾಗಿನ ಹಣ್ಣನ್ನು ತಿರಸ್ಕಾರ ಮಾಡಬಾರದು. ಯಾಕೆ? ಹಣ್ಣಿಗಾಗಿಯೇ ಬೇರ ಇರೋದು. ಎಲೆಗಳನ್ನು ತಿರಸ್ಕಾರ ಮಾಡಬಾರದು, ಯಾಕಂದರೆ ಎಲ್ಲಿನೂ ಬೇಕಾಗ್ತವ, ಬರೀ ಬಡ್ಡಿದ್ದರೆ ನಡೀತದೇನು? ಆವಾಗ ಭೂಮಿ ಹೇಳ್ತು, ಹಂಗೆ ಮಾಡಬೇಡ್ರು, ಎಲ್ಲರೂ ಬೇಕು, ನೀನು ಬೇಕು, ಅವರು ಬೇಕು, ಇವರು ಬೇಕು, ಎಲ್ಲರೂ ಬೇಕು. ನಿಮಗೆ ಗೊತ್ತಿಲ್ಲ, ನನಗೆ ಗೊತ್ತದೆ. ನಿಮ್ಮನ್ನೆಲ್ಲ ಸಾಕಿ ಸಂರಕ್ಷಿಸಿದವಳು ನಾನು. ಅದಕ್ಕೆ ಒಬ್ಬರೊಬ್ಬರು ಮಾಡಬೇಡಿ, ನೀವು ಅವರನ್ನು ಪ್ರೀತಿಸಬೇಕು. ಹಣ್ಣ ಹೂವನ್ನು ಪ್ರೀತಿಸಬೇಕು, ಹೂವು ಎಲೆ ಪ್ರೀತಿಸಬೇಕು, ಎಲೆ ಕಾಂಡನ್ನು ಪ್ರೀತಿಸಬೇಕು, ಕಾಂಡ ಬೇರನ್ನು ಪ್ರೀತಿಸಬೇಕು, ಬೇರೆ ಎಲ್ಲವನ್ನ ಪ್ರೀತಿಸಬೇಕು. ಇದು ತಿರಸ್ಕಾರ ಮಾಡಬೇಡಿ ಜಗತ್ತಿನಲ್ಲಿ. ಹೆಣ್ಣು ಮಕ್ಕಳು ಕಡಿಮೆ, ಗಂಡು ಮಕ್ಕಳು ಹೆಚ್ಚು ಅಂತ ಎಲ್ಲದ? ತಾಯಿ ತಂದೆ ಮಕ್ಕಳು ಎಲ್ಲ ಬೇಕಲ್ಲ ಈ ಜಗತ್ತಿನಾಗ. ಸಿರಿವಂತರು ಬೇಕು, ಬಡವರು ಬೇಕು, ಎಲ್ಲವೂ ಬೇಕು. ತಲೆ ಶ್ರೀಮಂತದ, ಇದು ಬಹಳ ಒಳ್ಳೆ ಬೆಳೆ ಬೆಳೆದದ, ಅದು ಕೇಶ ಅಂತ ತಿಳ್ಕೊಂಡು ಮುಖನೂ ಬೆಳೆಯಕ್ಕೆ ಶುರು ಮಾಡಿದ್ರೆ ಗತಿಯ? ಕೈಯ ಕಾಲ ಎಲ್ಲ ಕಡೆ ಬರೀ ಕೂದಲಾಗಿ ಬಿಟ್ಟರೆ ಏನಾಗ್ತದೆ? ಅದು ಎಲ್ಲಿ ಎಷ್ಟು ಅದು ಹಂಗೆ ಬೆಳಿಬೇಕು, ಇದು ಹಿಂಗೆ ನೀ ಯಾಕೆ ನಾನು ಹಂಗೆ ಆಗ್ತೀನಿ ಅಂದರೆ ಆಗೋದಿಲ್ಲ. ನೀವು ಬುದ್ಧಿವಂತರು, ನೀವು ಒಂದು ಕೆಲಸ ಮಾಡಿ, ನಾನು ಹಿಂಗದೀನಿ, ನಾನೊಂದು ಕೆಲಸ ಮಾಡ್ತೀನಿ. ಯಾರೂ ಯಾರನ್ನೂ ತಿರಸ್ಕಾರ ಮಾಡಬಾರದು. ಒನ್ ಶುಡ್ ನಾಟ್ ಹೇಟ್ ಎನಿಬಡಿ ಇನ್ ದಿಸ್ ವರ್ಲ್ಡ್. ವಿ ಹ್ಯಾವ್ ಟು ಲಿವ್ ಟುಗೆದರ್, ಹೆನ್ಸ್ ವಿ ಹ್ಯಾವ್ ಟು ಲವ್ ಒನ್ ಅನದರ್. ಜಗತ್ತನ್ನೆಲ್ಲ ತಿರಸ್ಕರಿಸಬಾರದು. ಸುಂದರವಾದಂಥ ವೈವಿಧ್ಯಪೂರ್ಣ ಜಗತ್ತಿದು. ಇದು ದೇವ ಮಾಡಿದ ಜಗತ್ತ, ನಾವು ಮಾಡಿದ್ದಲ್ಲ. ಅದ್ಭುತವಾದ ನಿಸರ್ಗ ದೇವತೆ ಮಾಡಿದಂಥ ಸುಂದರ ಜಗತ್ತ ಇದು. ಸತ್ಯದ ಅಭಿವ್ಯಕ್ತಿ ಇದು. ಇಟ್ ಈಸ್ ಅ ಮ್ಯಾನಿಫೆಸ್ಟೇಷನ್ ಆಫ್ ದ ಸುಪ್ರೀಂ ಟ್ರುತ್ಸ್ ಇಟರ್ನಲ್. ಇದೆಲ್ಲ ಅದ್ಭುತವಾದದ್ದು. ಇಂಥದ್ರೊಳಗೆ ಎಲ್ಲವನ್ನ ಆ ದೃಷ್ಟಿಯಿಂದ ನೋಡು. ತಿರಸ್ಕಾರ ಅನ್ನೋದು ಇದೇನಿದು? ಏನಿದು? ಮನಸ್ಸಿನ ಭೂಮಿಯೊಳಗೆ ಬೆಳೆದ ಇದು ಜಾಲಿ. ಇದನ್ನು ತೆಗಿಬೇಕು.